2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಂಕ್ಷಿಪ್ತ ವರದಿ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತ ಗುಣಾತ್ಮಕ ಅಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯಗಳಲ್ಲಿ ವಿತರಿಸಲಾಗಿದೆ. ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಿರುವುದು ದಾಖಲೆಯಿಂದ ಗಮನಿಸಲಾಗಿದೆ. ಶಾಲೆಯಲ್ಲಿ ಮುಖ್ಯಾಧ್ಯಾಪಕರು ಮತ್ತು ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ ಸ್ಪರ್ಧೆಯಲ್ಲಿ ಹಾಗೂ ಪ್ರತಿಭಾ ಕಾರ್ಯದಲ್ಲಿ ಭಾಗವಹಿಸುವುದು ದಾಖಲೆಯಿಂದ ಗಮನಿಸಲಾಗಿದೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ 1 ರಿಂದ 7ನೇ ತರಗತಿವರೆಗೆ ಬೋಧಿಸಲಾಗುತ್ತದೆ. ಪಾಲಕರಿಗೆ ಶಾಲಾ ಶಿಕ್ಷಕರ ಮೇಲೆ ಉತ್ತಮ ಅಭಿಪ್ರಾಯ ಇರುವುದು ಪಾಲಕರ ಸಂದರ್ಶನ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಶ್ರೀ ಸತೀಶ್ ನಾಯ್ಕರವರು ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತಹ ಪ್ರಮುಖ ಋಣಾತ್ಮಕ ಅಂಶಗಳು. ಶಾಲೆಯಲ್ಲಿ ಸ್ವಚ್ಛತೆಗಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ. ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ. ಸಹ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಗ್ರಂಥಾಲಯ ಇದೆ, ಆದರೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಮಕ್ಕಳು ದೈಹಿಕ ಸದೃಢರಾಗಲು ದೈಹಿಕ ಶಿಕ್ಷಕರ ಲಭ್ಯತೆ ಇಲ್ಲದಿರುವುದು ಗಮನಿಸಲಾಗಿದೆ. ಕುಡಿಯುವ ನೀರಿಗಾಗಿ ವಾಟರ್ ಫಿಲ್ಟರ್ ವ್ಯವಸ್ಥೆ ಮಾಡಬಹುದೆಂದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಕಂಪ್ಯೂಟರ್ ಶಿಕ್ಷಣಕ್ಕೆ ಕಂಪ್ಯೂಟರ್ ಅವಶ್ಯಕತೆ ಇರುವುದನ್ನು ಗಮನಿಸಲಾಗಿದೆ. ಶಾಲೆಯ ಹಿಂದುಗಡೆ 25 ಮೀಟರ್ ಕಾಂಪೌಂಡ್ ಗೋಡೆಯ ಅವಶ್ಯಕತೆ ಇರುವುದು ಶಿಕ್ಷಕರ ಸಂದರ್ಶನ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಫಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ಶಾಲೆಯಲ್ಲಿ ನೋಂದಣಿ ಮಾಡದೇ ಇರುವುದು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಂತಹ ಪ್ರಮುಖ ಅಂಶಗಳು. ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನದ ಶಾಲಾ ವರಾಂಡದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ. ಸಾಮಾಜಿಕ ಪರಿಶೋಧನೆ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು MDM ಯೋಜನೆಯನ್ನು ನೋಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಅಡ್ಡಿ ಉಂಟಾಗುತ್ತದೆ. ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕ ಅಧಿಕಾರಿಯನ್ನು ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಗಮನಿಸಿದ ಅಂಶಗಳು. ಒಂದು ಶಾಲಾ ಕೊಠಡಿಯು ಶಿಥಿಲಾವಸ್ಥೆಯಲ್ಲಿರುವುದು ಗಮನಿಸಲಾಗಿದೆ. ಬಾಲಕರ ಹಳೆ ಶೌಚಾಲಯ ನಾಶಪಡಿಸಿ ಪಂಚಾಯತ್ನಿಂದ ನರೇಗಾ ಯೋಜನೆಯಲ್ಲಿ ಹೈಟೆಕ್ ಶೌಚಾಲಯ ಕಾಮಗಾರಿ ಪ್ರಗತಿಯಲ್ಲಿರುವುದು ಗಮನಿಸಲಾಗಿದೆ. ಗ್ರಾಮದಲ್ಲಿ ಗ್ರಂಥಾಲಯದ ಅವಶ್ಯಕತೆ ಇರುವುದನ್ನು ಗಮನಿಸಲಾಗಿದೆ. ದಾಸ್ತಾನು ಕೊಠಡಿ ಇದೆ, ಆದರೆ ದುರಸ್ತಿಯಲ್ಲಿರುವುದು ಗಮನಿಸಲಾಗಿದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಶರತ್ ಜ್ಞಾನೇಶ್ವರ್ ನಾಡಕರ್ 3ನೇ ತರಗತಿ, ಜಾನ್ಸನ್ ಲೂಯಿಸ್ ದುಲ್ಲಪಾಟಿ 6ನೇ ತರಗತಿ, ಕಾರ್ತಿಕ್ ಅಮೃತ್ ಜಾಧವ್ 6ನೇ ತರಗತಿ, ಜಾನ್ ಚಿಕನ್ ಮರಾಠೆ 5ನೇ ತರಗತಿ, ಜಸ್ಟಿನ್ ಲೂಯಿಸ್ ದುಲ್ಲಪಾಟಿ 6ನೇ ತರಗತಿ, ಫ್ಲಾವಿಯಾ ಮೈಕಲ್ ಅಡೋಪಾಟಿ 6ನೇ ತರಗತಿ, ಅಂಜಲಿ ಜಾರ್ಜ್ ಚಿಕನ್ 7ನೇ ತರಗತಿ, ವಿನ್ಸೆಂಟ್ ಸಂಜು ಹಂಚಿಮನಿ 7ನೇ ತರಗತಿ. ಕೆಲವು ಮೂಲ ಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮುಂದುವರೆದಿದೆ ಹಾಗೂ ನಿರ್ವಹಿಸಲಾಗಿದೆ. ಗ್ರಾಮ ಪಂಚಾಯತ್ನಿಂದ ಹೈಟೆಕ್ ಶೌಚಾಲಯ ಕಾಮಗಾರಿ ಪ್ರಗತಿಯಲ್ಲಿದೆ. 2024-25ನೇ ಸಾಲಿನ ಕಾಮಗಾರಿ. ಲೋಕೋಪಯೋಗಿ ಇಲಾಖೆಯಿಂದ ಶಾಲಾ ಕಟ್ಟಡ 2018 ಮತ್ತು 19ನೇ ಸಾಲಿನಲ್ಲಿ. ಗ್ರಾಮ ಪಂಚಾಯತ್ನಿಂದ ನರೇಗಾ ಯೋಜನೆಯಲ್ಲಿ 2023-24ರಲ್ಲಿ ಆಟದ ಮೈದಾನ ಮಂಜೂರಾಗಿರುತ್ತದೆ. IRDCI ಇಲಾಖೆಯಿಂದ ಅಡುಗೆ ಕೋಣೆ 2003-4ರಲ್ಲಿ ಆಗಿರುತ್ತದೆ. ಸ್ವಯಂ ಪ್ರೇರಿತವಾಗಿ ಶಾಲೆಗೆ ನೀಡಿದ ಕೊಡುಗೆಗಳು. ಶ್ರೀ ಮಧು ಕದಂ ಹಂದಿ ಇವರು 27/11/2020ರಂದು 3 ಲೀಟರ್ ಸ್ಯಾನಿಟೈಸರ್ ಮತ್ತು 100 ಮಾಸ್ಕ್ ನೀಡಿರುವುದು ಗಮನಿಸಲಾಗಿದೆ. ಶ್ರೀ ತ್ರಿವಾದಿ ಮಹಾದೇವ್ ಬನವಾಸಿ ಮಧುಗಿರವರು 1/1/2021ರಂದು 72 ಮಾಸ್ಕ್ ನೀಡಿರುವುದು ಗಮನಿಸಲಾಗಿದೆ. ಶ್ರೀ PL ಚಿನ್ನೂರ್ ಮುಖ್ಯ ಶಿಕ್ಷಕರು ಇವರು 1/1/21ರಂದು 200 ಮಿಲಿಲೀಟರ್ ಹ್ಯಾಂಡ್ ವಾಶ್ ಟವೆಲ್ ಪ್ಲಾಸ್ಟಿಕ್ ತಂಬಿಗೆ ನೀಡಿರುವುದು ಗಮನಿಸಲಾಗಿದೆ. ಶ್ರೀ PL ಚಿನ್ನೂರ್ ಮುಖ್ಯ ಶಿಕ್ಷಕರು ಶ್ರೀಮತಿ
ಶ್ರೀಮತಿ ಸುಜಾತಾ ಎ ಆರ್ ಅವರು 10 ಲೀಟರ್ ಕುಕ್ಕರ್ ಅನ್ನು ದೇಣಿಗೆ ನೀಡಿರುತ್ತಾರೆ 2020-21ರಲ್ಲಿ. 2023-24ನೇ ಸಾಲಿನಲ್ಲಿ ಶಾಲೆಯಲ್ಲಿ ಖರ್ಚು ಹಾಗೂ ಬಳಕೆ ಅನುದಾನ ಬಳಕೆ ಮಾಡಿದ ವಿವರ. ಪ್ರಾರಂಭಿಕ ಶುಲ್ಕ 3,389.50 ರೂಪಾಯಿ ಇರುತ್ತದೆ. ಶಾಲಾ ಅನುದಾನ 31,250 ರೂಪಾಯಿ. ನೀರು ಮತ್ತು ಸ್ವಚ್ಛತೆ ಮತ್ತು ಶೌಚಾಲಯಕ್ಕಾಗಿ 13,995 ರೂಪಾಯಿ. ಶೂ ಮತ್ತು ಸಾಕ್ಸ್ಗಾಗಿ 18,740 ರೂಪಾಯಿ. ಶಿಕ್ಷಕರ ಸ್ವಾಧಿಕಾರ ಜಮಾ 600 ರೂಪಾಯಿ. ವಿದ್ಯಾರ್ಥಿ ಫಲಕಗಳ ನಿರ್ವಹಣೆ SDMC ತರಬೇತಿ ನಿರ್ವಹಣೆಗಾಗಿ 1,000 ರೂಪಾಯಿ. ಬ್ಯಾಂಕ್ ಬಡ್ಡಿ 322 ರೂಪಾಯಿ. ಹೀಗೆ ಒಟ್ಟು ಒಂದು ವರ್ಷದಲ್ಲಿ 69,296.50 ರೂಪಾಯಿ ಜಮಾ ಆಗಿರುತ್ತದೆ. ಈ ಜಮಾ ಆದ ಹಣದಲ್ಲಿ ಖರ್ಚಾದ ಒಟ್ಟು ವಿವರ. ಶಾಲಾ ಅನುದಾನ ರಿಜಿಸ್ಟರ್ ಹಾಗೂ ಇತರೆ ಬಣ್ಣ ಸುಣ್ಣಗಳಿಗಾಗಿ 31,250 ರೂಪಾಯಿ. ಹೆಚ್ಚುವರಿ ಸಮವಸ್ತ್ರಗಾಗಿ 250 ರೂಪಾಯಿ. ಸ್ವಚ್ಛತೆ ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ 13,995 ರೂಪಾಯಿ. ಶಿಕ್ಷಕರ ಶೂ ಮತ್ತು ಸಾಕ್ಸ್ ಸಮವಸ್ತ್ರಗಾಗಿ 18,740 ರೂಪಾಯಿ. SDMC ಅನುದಾನ ತರಬೇತಿಗಾಗಿ 1,100 ರೂಪಾಯಿ. ಮಾಧ್ಯಮ ದಾಖಲೀಕರಣಕ್ಕಾಗಿ 500. DRCಗೆ ವರ್ಗಾವಣೆ 1,912. ಹೀಗೆ ಒಟ್ಟು ಖರ್ಚಾದ ಮೊತ್ತ 67,747. ಅಂತಿಮ ಶುಲ್ಕ 1,549.50. ಹೀಗೆ ಒಟ್ಟು ಜಮಾ ಖರ್ಚಾಗಿದ್ದು 69,290.50 ರೂಪಾಯಿ ಖರ್ಚಾಗಿರುತ್ತದೆ.